ವೀಕ್ಷಕರೇ, ರೆಬಲ್ ಸ್ಟಾರ್ ಅಂಬರೀಶ್ ಅವರ ನಿಜವಾದ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಎಂದು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಇವರು 1981ರಲ್ಲಿ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಅಂತ ಚಿತ್ರದ ಮೂಲಕ ಬ್ರೇಕ್ ಪಡೆದು ರೆಬಲ್ ಸ್ಟಾರ್ ಆಗ್ತಾರೆ. ನಂತರ ಸಾಲು ಸಾಲು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸುವುದರ ಮೂಲಕ ಅಗ್ರಪಂಥೀಯ ನಾಯಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಭದ್ರವಾಗಿ ನೆಲೆಯೂರ್ತಾರೆ. ಬಳಿಕ ರಾಜಕೀಯದತ್ತ ಆಕರ್ಷಿತರಾದ ಇವರು ಮೊದಲ ಬಾರಿಗೆ 1998ರಲ್ಲಿ ಜನತಾದಳ ಪಕ್ಷಕ್ಕೆ ಸೇರಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ತಾರೆ. ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಇವರು 2012ರಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷರಾಗಿ ನಂತರ ಕರ್ನಾಟಕ ಸರ್ಕಾರದಲ್ಲಿ ವಸತಿ ಸಚಿವರಾಗಿ ಸೇವೆ ಸಲ್ಲಿಸುತ್ತಾರೆ. ಕಾವೇರಿ ನದಿ ನೀರಿನ ವಿಚಾರ ಬಂದಾಗ ಕೇಂದ್ರದ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯದ ಪರ ನಿಂತು ಹೋರಾಟ ನಡೆಸುತ್ತಾರೆ. ಇದಕ್ಕೂ ಮುಂಚೆ ಮಂಡ್ಯದ ಗಂಡು ಎಂಬ ಸಿನಿಮಾ ಮಾಡಿ ಮಂಡ್ಯ ಜನರ ಹೃದಯ ಗೆದ್ದಿದ್ದ ಇವರು ತಮ್ಮ ಬಹು ಸಮಯವನ್ನ ಮಂಡ್ಯ ಜನರ ಜೊತೆಗೆ ಕಳೀತಾ ಇದ್ದುದರಿಂದ ಜಿ ಮಾದೇಗೌಡ ಅವರು ಅಂಬರೀಶ್ ಅವರಿಗೆ ಮಂಡ್ಯದ ಗಂಡು ಎಂಬ ಬಿರುದನ್ನು ನೀಡಿ ಮತ್ತಷ್ಟು ಫೇಮಸ್ ಆಗುವಂತೆ ಮಾಡ್ತಾರೆ.